ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಳೆಹಾನಿ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. 1 ಎಕರೆಗೆ 10,000 ರೂಪಾಯಿ ಬೆಳೆಹಾನಿ ಪರಿಹಾರ ಬಿಡುಗಡೆ ಆಗಿದೆ. ಹೌದು, ಈ ರಾಜ್ಯ ಸರ್ಕಾರದಿಂದ ರೈತರಿಗೆ ಭಾರಿ ಯೋಜನೆ ಸಿಕ್ಕಂತಾಗಿದೆ. ಹೌದು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಕಾಲಿಕ ಮಳೆ ಹಾಗೂ ವಿರಳ ಮಳೆಯ ಹಿನ್ನೆಲೆಯಲ್ಲಿ ಬೆಳೆದ ರಾಗಿ, ಜೋಳ, ತರಕಾರಿ ಹಾಗೂ ಇತರ ಹಾನಿಗೀಡಾಗಿದ್ದ ರೈತರಿಗೆ ಸಂತಸದ ಸುದ್ದಿ ಸಿಕ್ಕಿದೆ. ಹೌದು, ನೆರೆಯ ರಾಜ್ಯದ ವಿಕಾರಾಬಾದ್ ಜಿಲ್ಲೆಯ ಹಲವು ಭಾಗಗಳಲ್ಲಿ ಚುಕ್ಕಾಣಿ ಹಿಡಿದಿರುವ ಈ ಸಮಸ್ಯೆಗೆ ತೆಲಂಗಾಣ ಸರ್ಕಾರ ಧನ ಸಹಾಯ ನೀಡಲು ಮುಂದಾಗಿದೆ. ಅಧಿಕೃತ ಶಾಶ್ವತ ಸಮೀಕ್ಷೆ ಬಳಿಕ ಕೃಷಿ ಇಲಾಖೆ ಅಧಿಕಾರಿಗಳು ತಾವು ಕಂಡ ನಷ್ಟದ ಮಾಹಿತಿಯನ್ನ ಕಲೆಕ್ಟರ್ ಮುಖಾಂತರ ಸರ್ಕಾರಕ್ಕೆ ಕಳುಹಿಸಿದ್ದರು. ಅದರ ಆಧಾರದಲ್ಲಿ ಸರ್ಕಾರ ಚುರುಕಾಗಿ ಪ್ರತಿಕ್ರಿಯಿಸಿದ್ದು ತಕ್ಷಣವೇ ಪರಿಹಾರದ ಹಣ ಬಿಡುಗಡೆ ಮಾಡಲು ಒಪ್ಪಿಗೆ ನೀಡಿದ್ದಾರೆ. 823 ರೈತರಿಗೆ ಒಟ್ಟು 688 ಎಕರೆ ಭೂಮಿಯನ್ನ ನಷ್ಟವಾಗಿದೆ. ಇದರ ಜೊತೆಗೆ ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಇದರ ಮೂಲಕ ನೇರವಾಗಿ ತ್ವರಿತ ಸೌಲಭ್ಯ ದೊರೆಯಲಿದೆ. ಪರಿಹಾರದ ಮೊತ್ತ ಎಕರೆಗೆ 10,000 ಆಗಿದ್ದು, ಸರ್ಕಾರ ಒಟ್ಟು 68 ಲಕ್ಷಕ್ಕೂ ಹೆಚ್ಚು ಹಣವನ್ನು ಬಿಡುಗಡೆ ಮಾಡುತ್ತಿದೆ. ವಿಶೇಷವೆಂದರೆ ನಷ್ಟ ಉಂಟಾದ ಎಲ್ಲಾ ಎಕರೆಗಳಿಗೆ ನಷ್ಟ ಪರಿಹಾರ ನೀಡುತ್ತಿದ್ದು ಯಾವುದೇ ಮಿತಿಯನ್ನು ವಿಧಿಸಲಾಗಿಲ್ಲ. ಪರಿಹಾರದ ನಿರ್ಧಾರ ಪ್ರಕಟವಾದ ನಂತರ ವಿವಿಧ ತಾಲೂಕುಗಳಲ್ಲಿ ಸ್ಥಳೀಯ ಕೃಷಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಹಣದಿಂದ ಮುಂದಿನ ಬೆಳೆಯನ್ನ ತಯಾರು ಮಾಡಲು ಸಾಧ್ಯವಾಗುತ್ತದೆ ಎಂದು ರೈತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮುಂದುವರೆದು ಈ ಸಂದರ್ಭದಲ್ಲಿ ರೈತ ಭರೋಸಾ ಯೋಜನೆ ಹಣವು ಬರುತ್ತದೆ ಎಂದು ನಿರೀಕ್ಷೆ ಇದೆ. ಕೃಷಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಮುಂಚಿತ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಮಳೆಯ ಆಗುಹೋಗು ನೋಡಿ ಮಾತ್ರ ಬೆಳೆ ಬಿತ್ತನೆ ಆರಂಭಿಸಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಬೆಳೆ ನಾಶವನ್ನ ತಡೆಗಟ್ಟಲು ಹವಾಮಾನ ಅಂದಾಜು ಸಹ ಪಾಲಿಸುವಂತೆ ಸೂಚಿಸಲಾಗಿದೆ. ಮತ್ತೊಂದೆಡೆ ಜೊತೆಯಾಗಿ ಸ್ಪಷ್ಟ ಮಾಹಿತಿ ನೀಡಲು ಗ್ರಾಮ ಮಟ್ಟದಲ್ಲಿ ಜಾಗೃತ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಮೂಲಕ ರೈತರಿಗೆ ನಿಜವಾದ ಸಹಾಯವಾಗುವ ಉದ್ದೇಶ ಸರ್ಕಾರ ಹೊಂದಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ವಿಕಾರಾಬಾದ್ ಜಿಲ್ಲೆಯ ಪಾರ್ಗಿ, ದಾರೂರ್, ತಾಂಡೂರ್, ಮರ್ಪಳ್ಳಿ ಸೇರಿದಂತೆ 10ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಈ ಪರಿಹಾರವು ಜನಪ್ರಿಯತೆಯನ್ನು ಗಳಿಸಿದೆ. ರೈತರಿಗೆ ಇದು ಒಂದು ನಿರೀಕ್ಷೆಯ ಬೆಳಕು ಎಂದು ಹೇಳಬಹುದು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.